ಕೀರ್ತನೆ 145 ವಚನ 2. ದಿನಂಪ್ರತಿ ನಿನ್ನನ್ನು ಕೀರ್ತಿಸುವೆನು, ನಿನ್ನ ನಾಮವನ್ನು ಯುಗ ಯುಗಾಂತರಗಳಲ್ಲಿಯೂ ಸ್ತುತಿಸುವೆನು. ಕೀರ್ತನೆ 145 ಒಂದು ಸ್ತುತಿಯ ಗೀತೆ. ದಾವೀದನು ತನ್ನ ದೇವರನ್ನು ಎಷ್ಟು ಚೆನ್ನಾಗಿ ತಿಳಿದದ್ದನೆಂದರೆ ಅವನು ಪ್ರತಿದಿನ ದೇವರನ್ನು ಸ್ತುತಿಸುತ್ತಿದ್ದನು. ನೀವು ದೇವರನ್ನು ಸ್ತುತಿಸುವಾಗ ದೇವರೊಂದಿಗಿನ ನಿಮ್ಮ ಸಂಬಂಧವನ್ನು ಮತ್ತು ಅವನು ನಿಮಗೆ ಏನೆಂದು ನೀವು ಪ್ರಕಟಪಡಿಸುತ್ತೀರಿ. ದಿನ ಎಷ್ಟೇ ಒತ್ತಡದಿಂದ ಕೂಡಿದಾಗ್ಯೂ ಹಾಗೂ ನಿಮ್ಮ ದಿನ ಹೇಗೆ ಕೊನೆಗೊಂಡರೂ ದೇವರನ್ನು ಸ್ತುತಿಸಿ. ನೀವು ಬೆಳಗ್ಗೆ ಎದ್ದಾಕ್ಷಣ ಮಾಡುವ ಮೊದಲ ಕಾರ್ಯ ಯಾವುದು? ಮೆಸೇಜ್ಗಳಿಗೋಸ್ಕರ, ದಿನದ ವೇಳಾಪಟ್ಟಿಗೋಸ್ಕರ, ಮಿಸ್ಡ್ ಕಾಲ್ಗಳಿಗೋಸ್ಕರ ಫೋನನ್ನು ಚೆಕ್ ಮಾಡ್ತೀರಾ? ಹೀಗೆ ಮಾಡುವಾಗ ನಿಮ್ಮ ಕೆಲಸಗಳಲ್ಲಿ, ಆಸಕ್ತಿಗಳಲ್ಲಿ ಹೆಚ್ಚು ನಿರತರಾಗುತ್ತೀರಿ ಮತ್ತು ದೇವರನ್ನು ಮೆಚ್ಚಿಸುವ ಕಾರ್ಯಗಳಲ್ಲಿ ಅಲ್ಲ. ದೇವರನ್ನು ಸ್ತುತಿಸುವುದು ದಾವೀದನ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿತ್ತು. ಅವನು ನಿನ್ನನ್ನು ಘನಪಡಿಸುವೆನು, ನಿನ್ನ ನಾಮವನ್ನು ಸ್ತುತಿಸುವೆನು, ನಿನ್ನನ್ನು ಕೀರ್ತಿಸುವೆನು ಎಂದು ಹೇಳುತ್ತಾನೆ. ಅದು ಅವನ ನಿರ್ದಿಷ್ಟವಾದ ಉದ್ದೇಶಪೂರ್ವಕ ನಿರ್ಧಾರ ಹಾಗೂ ದೇವರನ್ನು ಸ್ತುತಿಸಲು ಶಿಸ್ತಾಗಿತ್ತು. ಪ್ರತಿದಿನ ದೇವರನ್ನು ಸ್ತುತಿಸುವುದು ಅದು ನಿಮ್ಮ ಆದ್ಯತೆಯೇ. 2 ವಿಷಯಗಳಿಗೋಸ್ಕರ ಕೀರ್ತನೆಗಾರನು ಇಲ್ಲಿ ದೇವರನ್ನು ಸ್ತುತಿಸುತ್ತಾನೆ. ಮೊದಲನೆಯದಾಗಿ ಆತನ ಮಹೋನ್ನತೆ. ಇದು ದೇವರನ್ನು ನಾವು ಶ್ರೇಷ್ಠರೆಂದು ಪರಿಗಣಿಸಬಹುದಾದ ಮನುಷ್ಯರಿಂದ ಪ್ರತ್ಯೇಕಿಸಿ ನಮ್ಮ ಗಮನವನ್ನು ಆತನ ಮಹೋನ್ನತೆಯ ಎಡೆಗೆ, ಆತನನ್ನು ಆರಾಧಿಸುವಲ್ಲಿ, ಘನಪಡಿಸುವಲ್ಲಿ ತಿರುಗಿಸುತ್ತದೆ. ಆತನ ಮಹತ್ತು ಅಪಾರವಾದದ್ದು, ಆತನ ಕರುಣೆ ಮಹತ್ತರವಾದದ್ದು. ದೇವರಂತೆ ಕರುಣೆ ತೋರುವವನು ಮತ್ತೊಬ್ಬನಿಲ್ಲ. ಆತನು ಅರಸನು ಹಾಗೂ ಆತನ ಆಳ್ವಿಕೆ ನಿರಂತರವಾದದ್ದು. ನೀವು ನಿಮ್ಮ ದೇವರನ್ನು, ಅರಸನನ್ನು ಹೇಗೆ ಕಾಣುತ್ತೀರಿ? ಆತನ ಕಾರ್ಯಗಳು ಮಹತ್ತರವಾದದ್ದು. ಸತ್ಯವೇದವು ಅದನ್ನೇ ತಿಳಿಸುತ್ತದೆ. ನೀವು 145ನೇ ಕೀರ್ತನೆ ಓದುವಾಗ ದೇವರ ಮಹಿಮೆ, ಸಾರ್ವಭೌಮತ್ವದ ಅರಿವಾಗುತ್ತದೆ. ಹಾಗೂ ದಾವೀದನು ಸಹ ಇಲ್ಲಿ ಅದನ್ನೇ ಮಾಡುತ್ತಿರುವುದು. ದೇವರು ಯಾರೆಂದು ತಿಳಿದೆ ಆತನನ್ನು ಸ್ತುತಿಸುತ್ತಿದ್ದಾನೆ. 2ನೇಯದಾಗಿ, ಈ ಕೀರ್ತನೆಯಲ್ಲಿ ದೇವರ ಮಹೋಪಕಾರಗಳಿಗೋಸ್ಕರ ದೇವರನ್ನು ಸ್ತುತಿಸುತ್ತಿದ್ದಾನೆ. ದೇವರ ಮಹೋಪಕಾರಗಳನ್ನು ನೋಡಿರಿ. ಇದೆಲ್ಲವೂ ಇದೇ ಅಧ್ಯಾಯದಲ್ಲಿ ಇದೆ. ಆತನು ದೀರ್ಘಶಾಂತನು, ದಯೆಯುಳ್ಳವನು, ಕನಿಕರನು, ನೋಡಿಕೊಳ್ಳುತ್ತಾನೆ, ಭರವಸೆ ಕಳಕೊಂಡವರನ್ನ ಮೇಲೆತ್ತಿ ನೂತನ ಅವಕಾಶವನ್ನ ನೀಡುತ್ತಾನೆ, ಆತನು ತೃಪ್ತಿಪಡಿಸುತ್ತಾನೆ. ದೇವರು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಾಗ ಅದು ನಿಮ್ಮ ಹೃದಯವನ್ನು ಉಲ್ಲಾಸಗೊಳಿಸುತ್ತದೆ, ಬಲಪಡಿಸುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಆತನನ್ನು ಪ್ರೀತಿಸುವ ಎಲ್ಲರಿಗೂ ಹತ್ತಿರವಾಗಿದ್ದಾನೆ. ದಾವೀದನು ಕೀರ್ತನೆ 34:8 ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ ಎಂದು ಹೇಳುತ್ತಾನೆ. ಅವನನ್ನು ಜೀವಿತದ ಎಲ್ಲ ಸನ್ನಿವೇಶಗಳಲ್ಲಿ ಅವನು ಅವಿಧೇಯನಾದಾಗ, ತಾಳ್ಮೆ ಕಳಕೊಂಡಾಗ, ಸಂಶಯ ಪಡುವಾಗ, ಭಯದಲ್ಲಿ ತುಂಬಿರುವಾಗ ಮುಂದೆ ಕರೆದೊಯ್ದು ನಿಲ್ಲಿಸುವುದು ದೇವರ ಮಹೋಪಕಾರಗಳೇ. ಅದಕ್ಕಾಗಿಯೇ ಅವನು ಉದ್ದೇಶಪೂರ್ವಕವಾಗಿ ದೇವರ ಕಡೆಗೆ ಭಕ್ತಿಯಿಂದ ಇದೆಲ್ಲವನ್ನು ಹೇಳಲಿಕ್ಕೆ ಸಾಧ್ಯವಾಯಿತು. ಈ ಕಾರಣಗಳ ಸಲುವಾಗಿಯೇ ನಾನು ದೇವರನ್ನು ಸ್ತುತಿಸುತ್ತೇನೆ. ನನಗೆ ಆತನ ಮಹೋಪಕಾರಗಳನ್ನು ಅನುಭವಿಸಿದ್ದೇನೆ, ಆತನ ಮಹತ್ತು ನನಗೆ ತಿಳಿದದೆ ಎಂದು ಹೇಳುತ್ತಿದ್ದಾನೆ. ಸತ್ಯವೇದದಲ್ಲಿ 3ನೇ ವಾಕ್ಯ ಯೆಹೋವನು ಮಹೋನ್ನತನು, ಮಹಾಸ್ತುತಿ ಪಾತ್ರನು ಆಗಿದ್ದಾನೆ ಎಂದು ಹೇಳುತ್ತದೆ. ಹಾಗೆಯೇ 8ನೇ ವಾಕ್ಯವನ್ನು ನೋಡಿ. ಯೆಹೋವನು ದಯೆಯೂ ಕನಿಕರವೂ ಉಳ್ಳವನು, ದೀರ್ಘಶಾಂತನು, ಪ್ರೀತಿಪೂರ್ಣನು ಆಗಿದ್ದಾನೆ. 9ನೇ ವಾಕ್ಯ ಯೆಹೋವನು ಸರ್ವೋಪಕಾರಿಯು, ತಾನು ನಿರ್ಮಿಸಿದವುಗಳನ್ನೆಲ್ಲ ಕರುಣಿಸುವಾತನು ಆಗಿದ್ದಾನೆ ಎಂದು ದಾವೀದನು ಹೇಳುತ್ತಿದ್ದಾನೆ. ನನ್ನ ಸ್ನೇಹಿತನೇ, ನಿಮ್ಮ ಜೀವಿತದಲ್ಲಿ ದೇವರ ಮಹೋಪಕಾರಗಳನ್ನು ಅನುಭವಿಸಿಲ್ಲವೇ? ಪ್ರತಿದಿನ ದೇವರ ಮಹೋಪಕಾರಗಳನ್ನು ಅನುಭವಿಸುವ ಕಾರಣ ಪ್ರತಿದಿನ ನಾನು ದೇವರನ್ನ ಸ್ತುತಿಸುತ್ತೇನೆ. ಅದನ್ನು ಹೀಗೆ ನೋಡಿಕೊಳ್ಳಬಹುದು. ನೀವು ಆತನ ಒಳ್ಳೆತನವನ್ನು ಪ್ರತಿದಿನ ಅನುಭವಿಸಿರುವುದೇ ಆದರೆ ಬೇರೆ ಆಯ್ಕೆಯಿಲ್ಲದ ಹಾಗೆ ನೀವು, ನಾನು ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸೋಣ. ಪ್ರತಿದಿನ ಆತನ ಮಹತ್ತನ್ನು ಸಹ ಪ್ರತಿದಿನ ಕಾಣುತ್ತೇವೆ. ಹೀಗಾಗಿ ಈ ತಿಂಗಳು ಆತನ ಸ್ತುತಿಯ ಹಿಂದಿನ ಬಲವನ್ನು ಅನುಭವಿಸಲು ನಾನು ನಿಮ್ಮನ್ನು ಆಹ್ವಾನಿಸುತ್ತೇನೆ.
ನಮಗೆ ಸಿಗದ ವಿಷಯಗಳ ಎಡೆಗೆ ನೋಡುವುದನ್ನು ಬಿಟ್ಟು, ನಾವು ಇಷ್ಟಪಟ್ಟದ್ದನ್ನು ಹೊಂದಲು ಕಾಯುತ್ತಿರುವ ಸಂಗತಿಗಳನ್ನು ಬಿಟ್ಟು ದೇವರನ್ನು ನೋಡುತ್ತಾ, ಆತನ ಮಹೋಪಕಾರಗಳನ್ನು ಅನುಭವಿಸುತ್ತಾ, ದೇವರೇ, ನಾನು ಸಹ ನಿನ್ನನ್ನು ಪ್ರತಿದಿನ ಸ್ತುತಿಸುತ್ತೇನೆ ಎಂದು ಹೇಳುವುದರ ಮೂಲಕ ನಮ್ಮ ದಿನವನ್ನು ಆರಂಭಿಸೋಣ. ದೇವರನ್ನು ಸ್ತುತಿಸದೆ ಒಂದು ದಿನವೂ ತಪ್ಪಿಸಿಕೊಳ್ಳಬೇಡಿ. ಒಂದು ದಿನವೂ ಹಾಗೂ ಕುಟುಂಬವಾಗಿ ಒಟ್ಟಾಗಿ ಬಂದು ಪ್ರತಿದಿನ ಆತನನ್ನು ಸ್ತುತಿಸಲು ಒಂದು ವಿಷಯದ ಕುರಿತು ಆಲೋಚಿಸಿ. ಆತನ ಮಹತ್ತು, ಆತನ ಮಹೋಪಕಾರ. ಶುಭ ತಿಂಗಳು ಹಾಗೂ ಸ್ತುತಿಯ ತಿಂಗಳು ನಿಮಗೆ ಇದಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.